ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಥಮ ಬಾರಿಗೆ ಬುಧವಾರ ಹೆಬ್ರಿಗೆ ಭೇಟಿ ನೀಡಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ಇದೇ ಸಂದರ್ಭ ಸಚಿವರಿಗೆ ಉಡುಪಿ ತೀರ್ಥಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಕೆಲವು ಕಡೆ ಅರ್ಧಕ್ಕೆ ನಿಂತಿದೆ ಹಾಗೂ ಹೆಬ್ರಿಯ ಪ್ರಮುಖ ಬಸ್ ನಿಲ್ದಾಣದ ಕಾಮಗಾರಿ ಸಂಪೂರ್ಣವಾಗಲಿಲ್ಲ. ಇದನ್ನು ಪೂರ್ಣಗೊಳಿಸಲು ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇದಕ್ಕುತ್ತರಿಸಿದ ಸಚಿವರು, ಆಗುಂಬೆ ಘಾಟಿಯ ಅಭಿವೃದ್ಧಿ ಬಗ್ಗೆ ನಾನು ಈಗಾಗಲೇ ಸ್ಥಳ ಪರಿಶೀಲಿಸಿ ಇಲ್ಲಿಗೆ ಬಂದಿದ್ದೇನೆ. ಈ ಬಗ್ಗೆ ಇನ್ನೊಂದು ಸಲ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತೇನೆ. ಆಗುಂಬೆ ಘಾಟಿ ವಿಸ್ತರಣೆಗೆ ಅರಣ್ಯ ಇಲಾಖೆಯ ತೊಡಕಿದೆ, ಅದನ್ನು ಸರಿಪಡಿಸಲು ಯತ್ನಿಸುತ್ತೇನೆ ಎಂದರು. ಸುಮಾರು ಇಲ್ಲಿವರೆಗೆ ಹೆಚ್ಚು ಕಮ್ಮಿ ಒಂದು 600ಕ್ಕಿಂತ ಹೆಚ್ಚು ಮಾಡಿರ್ಬೋದು. ನಾವು ಸರ್ಕಾರ ಬಂದ ಮೇಲೆ 600 ಕಾಲ ಸಂಖ್ಯೆ ಮಾಡಿದ್ವಿ. ಆದರೆ ಎಷ್ಟು ಮೊತ್ತ ಅನ್ನೋದು ನಿಮಗೆ ಗೊತ್ತದ. 15 ಲಕ್ಷ 20 ಲಕ್ಷ 25 ಲಕ್ಷ ಅಷ್ಟೇ ಹತ್ರ ಕಾಸ್ಟು. ಅದರ ಮೊತ್ತ ಭಾಳ ಇದೆ. ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಭಾಳ ಪ್ರಿಯಾರಿಟಿ ಕೊಟ್ಟಿದ್ವಿ. ಸುಮಾರು 3 ಬ್ರಿಡ್ಜ್ ಕೂಡ ಕೊಟ್ಟಿದ್ವಿ, ಸ್ಯಾಂಕ್ಷನ್ ಮಾಡಿದ್ವಿ. ಇನ್ನು ಬೇರೆ ಇವತ್ತು ಹೇಳಿದ್ದಾರೆ ಸ್ವಲ್ಪ ಕೆಲವು ಬ್ರಿಡ್ಜ್ ಬೇಕಂತ. ಅವನು ಸೆಟ್ರು ನೀವು ಹೇಳಿದ್ರೆ ಅವನು ಕೊಡ್ತೀವಿ. DK ಶಿವಕುಮಾರ್ ಸರ್ಕಾರ ಭಾಳಷ್ಟು ವೇಗದಲ್ಲಿ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಅವರಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ನಿಮ್ಮೇನು ಬೇಡಿಕೆ ಇದೆ ಎಲ್ಲ ಮಾಡಲಿಕ್ಕಾಗಲ್ಲ, ಕೆಲವಾದ್ರೂ ಖಂಡಿತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಹಾಗೂ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.